ಮೊದಲನೇದಾಗಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ದರ್ಶನ ನಮ್ಮ ಒಂದು ಫ್ಯಾಮಿಲಿ ರೇಣುಕಾಂಬ ಬ್ಯಾನರಲ್ಲಿ ಬರ್ತಿದೆ. ನಮ್ಮ ಅಣ್ಣ ಅವರು ಅರ್ಜುನ್ ಬಂಗಾರಪ್ಪ ಅವರು, ನನ್ನ ಹೆಸರು ಲಾವಣ್ಯ. ಅವರು ಪ್ರೊಡಕ್ಷನ್ ಮಾಡಬೇಕು ಅಂತ ಒಂದು ಫಿಲ್ಮ್ ಲೈನ್ಗೆ ಅಥವಾ ನಮ್ಮ ಏನು ಫ್ಯಾಮ್ಲಿ, ನಮ್ಮ ತಂದೆಯವರು ಒಂದು ಫಿಲ್ಮ್ ಆ್ಯಕ್ಟರ್ ಆಗಿ ಅಥವಾ ಪ್ರೊಡಕ್ಷನ್ ಹೌಸ್ ಆಗಲಿ ಅದನ್ನು ಮುಂದೆ ತೊಗೊಂಡು ಹೋಗಬೇಕು. ಆಮೇಲೆ ಅವರು ಒಂದು ಫಿಲ್ಮ್ಸಿಗೆ ಎಂಟ್ರಿ ಕೊಡ್ತಿದ್ದಾರೆ. ಸದ್ಯದಲ್ಲೇ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಈ ಒಂದು ಶಾರ್ಟ್ ಫಿಲ್ಮ್ ಮಾಡಿರೋದು ಒಂದು ಟೆಕ್ನಿಕ್ಯಾಲಿಟಿ, ಒಂದು ಫಿಲ್ಮ್ ಹಿಂದೆ ಏನು ನಡೆಯುತ್ತೆ, ಒಂದು ಫಿಲ್ಮ್ ಹೆಂಗೆ ಮಾಡಬೇಕು ಎಲ್ಲ ಒಂದು ಕಲಿಬೇಕು ಅಂತಲೇ ಮಾಡಿರೋದು. ನಿತೀಶ್ ಅವರು ಮತ್ತು ನಮ್ಮ ಅಣ್ಣ ಅವರು ಇಂಜಿನಿಯರಿಂಗಿಂದನೂ ಫ್ರೆಂಡ್ಸು. ಸೊ ಅವಾಗಿಂದನೂ ಒಂದು ಫಿಲ್ಮ್ ಲೈನಲ್ಲಿ ಏನೋ ಒಂದು ಮಾಡಬೇಕು, ಅವ್ರಿಗೂ ತುಂಬ ಪ್ಯಾಷನ್ ಇದೆ, ಆಮೇಲೆ ನಮ್ಮ ಅಣ್ಣಗೂ ತುಂಬ ಪ್ಯಾಷನ್ ಇದೆ. ಸೊ ಒಂದು ಶಾರ್ಟ್ ಫಿಲ್ಮಿಂದ ಶುರು ಮಾಡೋಣ. ಆಮೇಲೆ ಒಂದು ದೇವರು, ಒಂದು ನಮ್ಮ ಮನೆ ದೇವರು ಮಂಜುನಾಥ ಸ್ವಾಮಿ ಆಗಿರೋದ್ರಿಂದ ಆಮೇಲೆ ಸ್ಕ್ರಿಪ್ಟು ಹಂಗೆ ಬಂತು. ಸೊ ಎಲ್ಲ ಕೂಡಿ ಬಂತು, ದೇವ್ರ ದಯೆಯಿಂದ ಎಲ್ಲ ಕೂಡಿ ಬಂದಿರೋದ್ರಿಂದ ಒಂದು ಇದರಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಅವರಿಬ್ಬರು ಫ್ರೆಂಡ್ಸ್ ಸೇರಿಕೊಂಡು ಮಾಡಿರೋದು. ಬಟ್ ತುಂಬ ಪ್ಯಾಷನೇಟಾಗಿ ಮಾಡಿದ್ದಾರೆ, ತುಂಬ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ದಾರೆ. ಅದನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ಬೋದು. ಆಮೇಲೆ ಆರ್ಟಿಸ್ಟ್ ಬಗ್ಗೆ ಹೇಳಂಗೆ ಇಲ್ಲ, ಅದನ್ನು ಸ್ಕ್ರೀನ್ ಮೇಲೆ ನೋಡಬೇಕು. ಸೊ ಇವರು ಬಂದ್ಬಿಟ್ಟು ಹಿಂದಿ, ಅವರು ಕನ್ನಡ ಬರಲ್ಲ ಅವ್ರಿಗೆ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಇನ್ನೊಬ್ಬರು ಶ್ರೀಧನ್ ಅವರು ಬರೋಕ್ಕಾಗಿಲ್ಲ. ಆಮೇಲೆ ಇನ್ನೊಂದು ಕ್ವೆಶ್ಚನ್ ನಿಮ್ಮಲ್ಲಿ ಎಲ್ಲರೂ ಕಾಡ್ಬೋದು, ನಮ್ಮ ಅಣ್ಣ ಯಾಕಿಲ್ಲ ಅಂತ. ಅವರು ಟ್ರೈನಿಂಗಿಗೆ ಅಂತ ಬೇರೆ ಊರಲ್ಲಿದ್ದಾರೆ. ಸೊ ಲಾಸ್ಟ್ ಮಿನಿಟು ನಾನು ಹೈದ್ರಾಬಾದಲ್ಲಿರೋದು, ಸೊ ನೀನು ನನ್ನ ಪರವಾಗಿ ಹೋಗ್ಬೋದಾ ಅಂತ ಕೇಳಿದ್ದಕ್ಕೆ ನಾನು ಇವತ್ತು ಇಲ್ಲಿರೋದು. ಸೊ ಫ್ಯಾಮಿಲಿ ಕಡೆಯಿಂದ ನಾನು, ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಏನಾದರೂ ಮುಂದೆ ಇದ್ದರೆ ನೀವು ಕೇಳಿದ್ರೆ ನಾನು ಹೇಳ್ತೀನಿ. ಡೈರೆಕ್ಟ್ರು ಮಾತಾಡ್ತೀನಿ. 6000 ಮೂವೀಸ್ 100 ಟಾಪ್ 100 ಮೂವೀಸ್ ಸೆಲೆಕ್ಟ್ ಆಗಿರುವಂಥದ್ದು. ಸೊ ಅದ್ರ ಬಗ್ಗೆ ಹೆಸರು ನಿತೀಶ್ ಅಂತ. ಇದು ನಂದು ಫಸ್ಟ್ ಪ್ರಾಜೆಕ್ಟು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಪ್ರೊಡ್ಯೂಸರ್ ಅರ್ಜುನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಆಲ್ಮೋಸ್ಟ್ 13 ಇಯರ್ಸಿಂದ ಫ್ರೆಂಡ್ಸ್ ನಾವು. ಇಂಜಿನಿಯರಿಂಗಿಂದನೂ ಆ್ಯಕ್ಚುಲಿ ತುಂಬ ಪ್ಯಾಷನ್ ಇತ್ತು ಮಾಡಬೇಕು ಅಂತ. ಆವಾಗ ಶಾರ್ಟ್ ಫಿಲಮ್ಸ್ ಅದೆಲ್ಲ ನೋಡ್ತಿದ್ವಿ, ಬಟ್ ಮಾಡಬೇಕು ಅಂತ ಏನು ಪ್ಲ್ಯಾನ್ ಇರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಹಂಗೆ ಡೆವಲಪ್ ಆಯಿತು. ದೆನ್ ವಿ ಥಾಟ್ ವೈ ಡೋಂಟ್ ವಿ ಗಿವ್ ಎ ಟ್ರೈ ಅಂತ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಜಸ್ಟ್ ಒಂದು ಲೈನ್ ಬಂತು, ಈ ಥರ ದೇವ್ರದ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು. ಇವಾಗ ಕಾನ್ಸೆಪ್ಟ್ ಬೇಸಿಕ್ಕಾಗಿ ಏನಂತಂದರೆ, ಒಬ್ಬ ವ್ಯಕ್ತಿ ದೇವ್ರನ್ನ ನಂಬಿಲ್ಲ ಅಂದರೆ ಕೂಡ ಇಫ್ ಈಸ್ ಡೂಯಿಂಗ್ ಅಂದರೆ ಅವ್ನ ಲೈಫಲ್ಲಿ ಒಳ್ಳೇದು ಮಾಡ್ತಿದ್ರೆ ದೇವ್ರು ಯಾವುದೋ ಒಂದು ರೂಪದಲ್ಲಿ ಬಂದು ಅವನ್ನ ಕಾಪಾಡ್ತಾರೆ ಅನ್ನೋ ದಿಸ್ ಇಸ್ ಎ ಒನ್ ಲೈನ್ ಸ್ಟೋರಿ. ಇವಾಗ ಎಷ್ಟೊಂದು ಜನ ದೇವ್ರನ್ನ ನಂಬಿಟ್ಟು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಕೆಟ್ಟ ಕೆಲಸ ಅದು ಇದು ಮಾಡ್ತಾರೆ. ಸೊ ಅದಕ್ಕಿಂತ ನೀನು ದೇವ್ರನ್ನ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಒಳ್ಳೇದು ಮಾಡ್ತಾ ಇದ್ರೆ ದೇವ್ರು ಯಾವತ್ತಿದ್ರೂ ನಿನ್ನ ಕಾಪಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಲೈನ್ನ ಡೆವಲಪ್ ಮಾಡಿದ್ದು ನಾನು. ಡೆವಲಪ್ ಮಾಡಿಬಿಟ್ಟು ಸರಿ ಅಂದ್ಬಿಟ್ಟು ನನ್ನ ಅರ್ಜುನ್ಗೆ ಫಸ್ಟು ಹೇಳಿದಾಗ ಸಕ್ಕತ್ ಇಷ್ಟಪಟ್ಟರು. ನಾನು ಇನ್ನೂ ಈ ಕ್ಲೈಮ್ಯಾಕ್ಸ್ ಅದೆಲ್ಲ ಇನ್ನೂ ದೇವ್ರು ಈ ಥರ ಬರುತ್ತೆ ಅಂತೆಲ್ಲ ಹೇಳಿರಲಿಲ್ಲ. ಜಸ್ಟ್ ಒನ್ ಲೈನ್ ಕೇಳ್ದೋಗೇ 100% ಈ ಪ್ರಾಜೆಕ್ಟ್ ನಾವು ಮಾಡ್ತಾ ಇದ್ದೀವಿ, ನೀನು ಮಾಡು ಅಂತ ಹೇಳಿದ್ರು. ಸೊ ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲ ಡೆವಲಪ್ ಮಾಡಿ ಲೈಕ್ ಫುಲ್ಲು ಟೀಮ್ನೆಲ್ಲ ರೆಡಿ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ದಿಸ್ ಪ್ರಾಜೆಕ್ಟ್. ಒಂದೇನಂತಂದರೆ ಲೊಕೇಶನ್ಸು ಬಂದು ಇನ್ನೊಂದು ಫಾರೆಸ್ಟ್, ನೀವೇನು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಅದು ಬಂದು ಹೆಸರುಘಟ್ಟ ಹತ್ರ ಫಾರೆಸ್ಟು, ಅದು ಸೋಲ್ ದೇವನಹಳ್ಳಿ ಅಂತ ಅಂದ್ಬಿಟ್ಟು ಲಿಮಿಟ್ಸ್ ಬರುತ್ತೆ ಅದು ಹೆಸರುಘಟ್ಟ. ಆಮೇಲೆ ಅಲ್ಲಿನ ಪೊಲೀಸರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಲೈಕ್ 2 days ನೈಟ್ ಶೂಟ್ ಮಾಡಿದ್ವಿ. ಒಂದಿನ ಫುಲ್ ಟೆಂಪಲ್ಲು ಬೆಳಗ್ಗೆ 9 ಗಂಟೆಯಿಂದ ನೈಟ್ 10 o'clockವರೆಗೂ ಮಾಡಿದ್ವಿ. ಇನ್ನೊಂದು ಮನೆ ಸೀನ್ ಚಿಕ್ಕ ಪೋರ್ಷನ್ ಅದು. ಆಮೇಲೆ ಹೇಳ್ಬೇಕಂದ್ರೆ ಇದು ಎಲ್ಲ ಓಕೆ ಆಯಿತು. ಆಮೇಲೆ ಇವಾಗ ಹೇಗೆ ಮಾಡೋದು, ಹೆಂಗೆ ಟೆಕ್ನಿಷಿಯನ್ಸ್ ಎಲ್ಲ ಅಂದ್ಕೊಂಡಾಗ ನಾನು ಆ್ಯಕ್ಚುಲಿ ಏನಂತ ಹೇಳಿದೆ ಅಂತಂದರೆ, ನಾರ್ಮಲ್ ಈ ಶಾರ್ಟ್ ಫಿಲಮ್ಸ್ ನೀವು ನೋಡಿರ್ಬೋದು, ಬೇರೆದೆಲ್ಲ ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ತಾರೆ, ಈ ಸೋನಿ ಕ್ಯಾಮ್ರಾ ಅದರಲ್ಲೆಲ್ಲ. ಬಟ್ ಇಲ್ಲ, ಇದು ಕಂಟೆಂಟ್ ಚೆನ್ನಾಗಿದೆ, ನೀನು ಎಲ್ಲ ಸಿನಿಮಾಗೆ ಏನೇನು ಬೇಕೋ ಲೈಟ್ಸಿಂದ ಹಿಡ್ದು ಕ್ಯಾಮ್ರಾಯಿಂದ ಹಿಡ್ದು ಎವ್ರಿಥಿಂಗ್ ಸಿನಿಮಾಗೆ ನಾವು ಏನು ಬಳಸ್ತೀವೋ ಅದನ್ನೇ ನಾವು ಬಳಸಿರೋದು. ಅದಕ್ಕೆ ನೀವು ಔಟ್ಪುಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಯಿತು. 23 ನವಂಬರಲ್ಲಿ ನಮ್ಮದು ಶೂಟಿಂಗ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಲಾಸ್ಟ್ ಇಯರು. ಆ ಸೀರಿಯಲ್ ಅದೇ ಟೈಮ್ ಬಂತು ಅಂತ ಅನ್ಕೊತೀನಿ.
ಬಟ್ ನಾವು ಯಾಕೆ ರಿಲೀಸ್ ಮಾಡಿಲ್ಲ ಅವಾಗೆ ಅಂತಂದ್ರೆ ನಾವು ಈ ದಾದಾ ಸಾಹೇಬ್ ಪಾಲ್ಕೆಗೆ ಅವಾರ್ಡ್ ಅಪ್ಲೈ ಮಾಡಿದ್ರೆ ಬಟ್ ರೂಲ್ಸ್ ಏನಂತಂದ್ರೆ ವಿ ಶುಡ್ ನಾಟ್ ರಿಲೀಸ್ ದ ಶಾರ್ಟ್ ಫಿಲ್ಮ್. ಎಸ್ ಸರ್, ದಾದಾ ಸಾಹೇಬ್ ಪಾಲ್ಕೆ ಅಕಾಡೆಮಿ. ಎಸ್ ಸರ್, ಎಸ್ ಸರ್, ಎಸ್ ಸರ್. Hope everything is fine, all good. So, thank you so much for giving this opportunity. I've been a part of a lot of different films in North Side. I've done a role of Krishna, Rama, and this was for Shiva. It was something unique for me, and being a part of this journey was something very unique. I've learned a lot over here, learned the Kannada language. I'm still learning a lot by him and the whole team. I hope next time when I meet you, I will talk in Kannada. Thank you. ನನ್ನ ಹೆಸರು ಮನೋಜ್ ಅಂತ. ಆ್ಯಕ್ಚುಲಿ ನಾನು ಬಂದು ರಂಗಭೂಮಿ ಕಲಾವಿದ. ಆಲ್ಮೋಸ್ಟ್ ಒಂದು 7 to 8 ಇಯರ್ಸಿಂದ ರಂಗಭೂಮಿಲೇ ಕೆಲಸ ಮಾಡ್ತಾಯಿದ್ದೀನಿ. ನಿಮಗೆ ಜಿ ಕನ್ನಡ ಕಾಮಿಡಿ ಕಿಲಾಡಿ ಮೆಂಟರ್ ಒಂದು ಗಣಪ ಗೌಡ ಅವ್ರು ಗೊತ್ತಿರ್ತಾರೆ. ಅವ್ರ ಜೊತೆ ತುಂಬ ವರ್ಷಗಳಿಂದ ವರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ ಈ ಪ್ರಾಜೆಕ್ಟ್ ನನಗೆ ಹೆಂಗೆ ಸಿಕ್ತು ಅಂದರೆ ನಮ್ಮದೊಬ್ರದ್ದು ಕ್ಲೋಸ್ ಫ್ರೆಂಡ್ ಹರ್ಷಿತ್ ಅಂತ, ಈ ಶಾರ್ಟ್ ಮೂವಿಗೆ ಅವರೇ DOP. ಅವರು ರೆಫರೆನ್ಸ್ ಮಾಡೋರು, ಈ ಥರ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ ನಿತಿನ್ ಅವರು ಮತ್ತು ಅರ್ಜುನ್ ಬಂಗಾರಪ್ಪ ಅವರೆಲ್ಲ ಸೇರಿಕೊಂಡು ಮಾಡ್ತೀಯಾ ನೋಡು ಅಂತ. ಆಮೇಲೆ ನಾನು ಬಂದು ಇವ್ರನ್ನ ಮೀಟ್ ಮಾಡಿ ಒಂದು ಆಡಿಷನ್ ಮಾಡಿದ್ಮೇಲೆ ಆಯಿತು, ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಎಲ್ಲ ಕತೆ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಸರಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೀವಿ. ನಿಮಗೇನು ಅನಿಸ್ತು? ಚೆನ್ನಾಗಿದೆ ಅನಿಸ್ತಾ? ಏನು ಅನಿಸ್ತು? ಹಾಂ, ಓಕೆ ಸರ್. ಹಂಗಾರೆ ನಿಮಗೆ ಖುಷಿ ಆದರೆ ಅಷ್ಟೇ ಸರ್. ಓಕೆ, ಬೇರೆ ಏನಾರು ಇದೆಯಾ ಸರ್? ಥ್ಯಾಂಕ್ ಯು. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೂ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಿತೀಶ್ ಹಾಗೂ ಅರ್ಜುನ್ ಬಂಗಾರಪ್ಪ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೂ ಬಿಡುವು ಮಾಡ್ಕೊಂಡು ಬಂದಿರೋ ಲಾವಣ್ಯ ಮೇಡಮ್ ಕೂಡ ಧನ್ಯವಾದಗಳು. ನನ್ನ ಬಗ್ಗೆ ಹೇಳಬೇಕಂದ್ರೆ, ನಾನು ಇಲ್ಲಿ ಬರೋ ಮುಂಚೆ ಶಾರ್ಟ್ ಮೂವೀಸು, ವೆಬ್ ಸೀರೀಸ್ ಎಲ್ಲ ಮಾಡಿದ್ದೆ. ನೀವು ನೋಡಿರ್ತೀರಾ, ಕೇಳಿರ್ತೀರಾ. ಟ್ಯೂಬ್ಲೈಟ್ ಅಂತ ಒಂದು ಕಾಮಿಡಿ ಸೀರೀಸ್ ಮಾಡಿದ್ದೆ, ಅದು ಟೀಮ್ ಅದ್ವೈತದಿಂದ ಬಂದಿದ್ದು. ಹರ್ಷಿತ್ ನನಗೆ ರೆಫರ್ ಮಾಡಿದಾಗ ಹೇಳಿದ್ದು, ಕಾಲ್ ಮಾಡಿ ಹಿಂಗೊಬ್ರು ಡೈರೆಕ್ಟ್ ಹುಡುಕ್ತಾ ಇದ್ದಾರೆ, ಹೋಗಿ ನೋಡಿ ಅಂತ. ನನ್ನ ಪ್ರೊಫೈಲ್ ಕಳಿಸಿದ್ದೆ, ಬಟ್ ಇವ್ರ ಪ್ರೊಫೈಲ್ ಓಕೆ ಮಾಡಿರಲಿಲ್ಲ. ಇಲ್ಲಿ ಬಂದ ಮೇಲೆ ಶಾಕ್ ಆದು, ಅಲ್ಲೇ ಒಂಥರ ಕಾಣಿಸ್ತೆ, ಇಲ್ಲೇ ಒಂಥರ ಕಾಣಿಸ್ತೆ ಅಂತ. ಅದಾದಮೇಲೆ ಇವ್ರು ಹೇಳ್ದಂಗೆ ಇಲ್ಲಿ ಬಂದ ಮೇಲೆ ಬಿಲ್ಡ್ ಮಾಡಿದ ಕ್ಯಾರೆಕ್ಟರ್ನ. ನನಗೆ ಯಾರು ಬ್ಯಾನರ್ ಅಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇಲ್ಲಿ ಬಂದ ಮೇಲೆ ಅರ್ಜುನ್ ಬಂಗಾರಪ್ಪ ಮುಂದೆ ಕುತ್ಕೊಂಡು ನೋಡಿದಾಗ ನಾನು ಕೇಳಿದ್ದೀನಿ ಯಾರು ಇವರು ಅಂತ. ನನಗೆ